ಅಲ್ಲಿ ಕಾಣ್ಲಿತ್ತದ ನೋಡ್ರಿ, ವಿಂಡೋ ಆ ಕಡೆ ಕಾಣ್ಲಿತ್ತಲ್ಲ, ಅದು ತುಂಗಭದ್ರಾ ರಿವರ್. ಸೊ ಇದು ಅದರ ಬ್ರಿಡ್ಜ್. ಸ್ನೇಹಿತರೆ ನಮಸ್ಕಾರ, ಅಮಿತ್ ಟಾಕ್ಸ್ 89 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಒನ್ ಮೋರ್ ವ್ಲಾಗ್. ಇದು ಇವತ್ತು ಏನಾಗಿತ್ತು ಅಂದ್ರೆ ಸಡನ್ಲಿ ನಿಂತ ಕಾಲ ಮೇಲೆ ದಾವಣಗೆರೆಗೆ ಹೊಂಟೇನೆ. ಯಾಕಂದ್ರೆ ನನ್ನ DSLR ಒಳಗಡೆ ಇರ್ತಕ್ಕಂಥ ವಿಡಿಯೋಸ್ಗಳು, ಫೋಟೋಸ್ಗಳು ಮೊಬೈಲಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕಿಲ್ಲ. ಅದೇನಾಯ್ತು ಅಂತ ಹೇಳ್ಬಿಟ್ಟು ಕೆನಾನ್ ಶೋರೂಮ್ ದಾವಣಗೆರೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ವಿಡಿಯೋ ಕಾಲ್ ಮಾಡಿ ಅದ್ರಾಗಿರೋ ಫೈಲ್ಸ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹರಸಾಹಸ ಮಾಡಿದರು ಮಂಜುನಾಥ್ ಸರ್ ಅಂತ ಹೇಳ್ಬಿಟ್ಟು. ಬಟ್ ಅದು ಆಗಲಿಲ್ಲ. ಸೊ ಈಗ ಅದು ಅನಿವಾರ್ಯವಾಗಿ ಅಲ್ಲೇ ತೆಗೆದುಕೊಂಡು ಹೋಗಬೇಕಾಗಿದೆ. ಯಾಕಂದರೆ ಇವತ್ತೊಂದು ಬೆಳಿಗ್ಗೆ ಒಂದು ಆ್ಯಡ್ ಶೂಟ್ ಮಾಡಿದ್ದೆ ಅದರೊಳಗಡೆ. ಸೊ ಅದನ್ನು ಇಮಿಡಿಯೇಟಾಗಿ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು. ಇನ್ ಕೇಸ್ ಅದು ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಓಕೆ ಆಗ್ತಿತ್ತು. ಬಟ್ ಅದೇನೋ ಆಗವಲ್ತು, ಏನು ಪ್ರಾಬ್ಲಮ್ ಆಗ್ಯದೋ ಗೊತ್ತಿಲ್ಲ. ನನಗೂ ತೀರಾ ಅದು ಟೆಕ್ನಿಕಲ್ ನಾಲೆಜ್ ಇಲ್ಲ. ಅದು DSLRದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತು, ಬಟ್ ಕೆಲವೊಂದು ಆಪ್ಷನ್ಸ್ಗಳು ವರ್ಕ್ ಆಗಿಲ್ಲ ಅಂದ್ರೆ ಅದು ಯಾಕೆ ವರ್ಕ್ ಆಗೋಲ್ತು ಏನು ಎಂತ ಗೊತ್ತಾಗಿಲ್ಲ. ಸೊ ಹಿಂಗಾಗಿ ಇಮಿಡಿಯೇಟಾಗಿ ಅದನ್ನು ತೊಗೊಂಡೋಗೇನೆ. ಇವತ್ತು ಅನಾಯಾಸ ರಜೆ ಬೇರೆ ಆಗಿತ್ತಂದು. ಸೊ ಈ ರಜೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕಂತ ಹೇಳ್ಬಿಟ್ಟು ಇವತ್ತು ನಾನು ದಾವಣಗೆರೆ ಶೋರೂಮ್, ಕೆನಾನ್ ಶೋರೂಮ್ಗೆ ಹೊಂಟೇನಿ. ಸೊ ಅದು ಏನು ಪ್ರಾಬ್ಲಮ್ ಆಗಿತ್ತ ನೋಡೋಣ ಬರ್ರಿ. ದಾವಣಗೆರೆ ಟ್ರಾಫಿಕ್ ಟು SS ಮಾಲ್ಸ್ ಇದು SS ಮಾಲ್ ಸರ್ಕಲ್. ಸೊ ಇಲ್ಲಿಂದ 2.2 ಕಿಲೋಮೀಟರ್ ಅದ ಜಯದೇವ್ ಸರ್ಕಲ್. ಸ್ನೇಹಿತರೆ, ನಾನು ದಾವಣಗೆರೆಗೆ ಹೋಗಿದ್ದೆ. ಆ DSLRದು ಫೈಲ್ ಟ್ರಾನ್ಸ್ಫರ್ ಆಗೋಲ್ತು ಅಂತ ಹೇಳಿದ್ನಲ್ಲ ನಿಮ್ಗೆ. ಜಸ್ಟ್ ಸಿಂಪಲ್ ಆಪ್ಷನ್ಸ್ ಆಗಿದ್ದೇನಂದ್ರಲ್ಲೇ ಅಪ್ಲಿಕೇಶನ್ನ ಅಪ್ಗ್ರೇಡ್ ಮಾಡಿರಲಿಲ್ಲ ನಾವು. ಸೊ ಅವರು ಪಾಪ ವಿಡಿಯೋ ಕಾಲ್ನಾಗೆಲ್ಲ ಹೇಳಿದ್ರು, ಟ್ರೈ ಮಾಡಿದ್ರು ಖರೆ. ಬಟ್ ಅವ್ರು ಅದನ್ನ ಹೇಳಿದ್ದಿಲ್ಲ. ಅದನ್ನ ಪಾಪ ಅವ್ರಿಗೆ ಹೇಳಿ ಗೊತ್ತಾಗಿಲ್ಲ. ಅವ್ರೆಲ್ಲಾನು ಹೇಳಿದ್ರು, ನೀವು ಇಲ್ಲಿ ಬಂದ್ಮೇಲೆ ಅದನ್ನ ನಾ ಇಲ್ಲೇ ರಿಪೇರಿ ಮಾಡ್ಕೊಡೋ ಹಂಗೂ ಆಗ್ಬೋದು, ಅಥವಾ ಅದನ್ನ ನಿಮ್ಗೆ ಹೆಡ್ ಆಫೀಸ್ ಬೆಂಗಳೂರಿಗೆ ಕಳಿಸಿ ಮತ್ತು ಅದು 1 ವಾರ 10 ದಿವಸ ತಗೊಂಡು ನಿಮ್ಮನ್ನ ಮತ್ತೆ ಕರೆಸಿ ಕೊಡೋಂಗೂ ಆಗ್ಬೋದು ಅಂತ ಅವ್ರು ಎಲ್ಲಾನು ನಂಗೆ ಹೇಳಿದ್ರು. ಸೊ ಅದೇ ತರ ಹೋದೆ. ಅವ್ರು ಏನೋ ಇಮಿಡಿಯೇಟ್ ಆಗಿ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ರಿ ಅಂದ್ರು. ಅನ್ಇನ್ಸ್ಟಾಲ್ ಮಾಡಿದೆ ಕೆನಾನ್ ಆ್ಯಪ್ದು. ಆಮೇಲೆ ಇನ್ಸ್ಟಾಲ್ ಮಾಡ್ರಿ ಅಂದ್ರು. ಸೊ ಓವರ್ ಆಲ್ ಅವ್ರು ಹೇಳ್ದಂಗೆ ಮುಗಿಸಿದೆ. ಅದು 100% ಕ್ಲಿಕ್ ಆಗ್ತದ. ಇಮಿಡಿಯೇಟ್ ಆಗಿ ಎಲ್ಲ ಫೋಟೋ ಇಂಪೋರ್ಟ್ ಆಗ್ಲಿಕ್ಕೆ ಅಂದ್ಬಿಟ್ಟು ಭಾರಿ ಚಲೋ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಶೂಟ್ ಮಾಡೋದಿತ್ತು, ಒಂದು ಆ್ಯಡ್ ಶೂಟ್ ಮಾಡೋದಿತ್ತು. ಹೀಗಾಗಿ ಅದನ್ನ ಫಸ್ಟ್ ಟೈಮ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಲಿ, ಕ್ವಾಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಅದನ್ನ DSLR ಒಳಗೆ ಶೂಟ್ ಮಾಡಿದ್ದೆ. ಬಟ್ ಅದನ್ನ ಯಾವಾಗ ಅದನ್ನ ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಕೆಲಸ ಬಂದಿತ್ತು, ಅವಾಗ ಅದು ಟ್ರಾನ್ಸ್ಫರ್ ಆಗ್ಲಾರ್ದಂಗೆ ಆಗ್ಬಿಟ್ಟಿತ್ತು. ಸೊ ಸಡನ್ಲಿ ದಾವಣಗೆರೆಗೆ ಬಂದು ಅದನ್ನ ತೋರಿಸುವಂತ ಸಂದರ್ಭ ಒದಗಿ ಬಂದಿತ್ತು. ಸೊ ಇವತ್ತು ಅದನ್ನ ಬಂದು ಮುಗಿಸ್ಕೊಂಡೆ. ಅದೇನೋ ಅಂತಾರಲ್ಲ, ಬಹಳ ಇಮಿಡಿಯೇಟ್ ಆಗಿ ಕೆಲಸ ಆಯ್ತು, ಬಹಳ ನೀಟಾಗಿ ಕೆಲಸ ಆಯ್ತು. ಅಂಡ್ ಆಲ್ಸೋ ಆ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಅದ್ರೊಳಗಡೆ ಸ್ಪೀಡು, ಅಪಾರ್ಚರು, ISO ಆ ಥರದ್ದು. ಸೊ ಅದನ್ನ ಏನಂತ ಹೇಳ್ಬೇಕನ್ನ ಎಷ್ಟು ಕಲ್ತ್ರು ಕಡಿಮೆನೇ ಅದನ್ನ. ಅಂಡ್ ನಾನು DSLRನ ಯೂಸ್ ಮಾಡ್ಲಿಕ್ಕತ್ತು 2010 ಫಸ್ಟ್ ಒಂದು ಈ SDMನವ್ರದ್ದು ಶ್ರೀ ಧರ್ಮಸ್ಥಳ ಮಂಜುನಾಥ ಸಂಘ ಅಂತ ಏನದ, ಅವ್ರದ್ದೊಂದು ರೂಟ್ ಸೈಡ್ ಸಂಸ್ಥೆ ಅಂತದ. ಆ ರೂಟ್ ಸೈಡ್ ಸಂಸ್ಥೆಯವರು ಒಂದು ಇದನ್ನ ಮಾಡ್ಕೊಂಡ್ರ, ಏನು ಒಂದು ಈ ಥರದ್ದು ಬೇರೆ ಬೇರೆ ಕೌಶಲ್ಯಾಭಿವೃದ್ಧಿ ಒಂದು ಟಾಪಿಕ್ಸ್ಗಳ ಬಗ್ಗೆ 10 ದಿವಸ 20 ದಿವಸ 30 ದಿವಸ ಟ್ರೈನಿಂಗ್ ಕೊಡೋಂಥ ಒಂದು ಸಂಸ್ಥೆ ಅದ. ಗೌರ್ಮೆಂಟ್ ಅದಲ್ಲ ಅದು, ಅವ್ರದ್ದು ಆ ಟ್ರಸ್ಟ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ದು SDMನವ್ರದ್ದು. ಅಲ್ಲಿ ನಾನು 20 ದಿವಸ DSLRದು ಟ್ರೈನಿಂಗ್ ಮಾಡಿದ್ದೆ. DSLR ಕ್ಯಾಮ್ನ ಹೆಂಗೆ ಯೂಸ್ ಮಾಡೋಕೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮಾಡಿದ್ದೆ. ಅವ್ರು ಅದ್ರೊಳಗಡೆ ಹೇಳ್ಕೊಟ್ಟಿದ್ರು ಸ್ಪೀಡು, ಅಪಾರ್ಚರ್ ಅಂದ್ರೇನು,
ISO ಎದುರುಗಡೆ ಇರೋ ಲೈಟಿಂಗ್ಸ್ನ ಯಾವ ಥರ ಜಡ್ಜ್ಮೆಂಟ್ ಮಾಡಿ ಅದ್ರ ಬೇಸ್ ಮೇಲೆ ಅದು ಸ್ಪೀಡ್ ಅಪಾರ್ಚರ್ ಸೆಟ್ ಮಾಡ್ಕೋಬೇಕು, ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ರು. ಅದೆಲ್ಲ ಎಷ್ಟು ದಿವಸ ಅಂತ ತಲೆಗೊಳಿಲಿಕ್ಕೆ ಸಾಧ್ಯ. ಆಮೇಲೆ DSLR ಕ್ಯಾಮ್ ನನ್ನ ಕಡೆ ಇರಲೇ ಇಲ್ಲ, ನಾನು ಯೂಸು ಮಾಡಲಿಲ್ಲ. ಸೊ ಈಗ ಲಾಸ್ಟ್ 2025 ನವೆಂಬರ್ ಒಳಗಡೆ ನಾನು ಒಂದು ಸೆಕೆಂಡ್ ಹ್ಯಾಂಡ್ DSLR ತೊಗೊಂಡೆ, ಮಂಗಳೂರಿಂದ ತರಿಸಿದೆ ಅದನ್ನ. ಸೊ ಅದು ಓಕೆ, ಅದು ಸ್ವಲ್ಪ ಡೈಲಿ ಯೂಸ್ ಮಾಡ್ಕೋತ ಒಂದು ತಕ್ಕ ಮಟ್ಟಿಗೆ ಅದು ನಾಲೆಜ್ ಬಂದಿತ್ತು. ಸೊ ಈಗ ಪಾಸ್ಟ್ ಫ್ರಮ್ ಏಪ್ರಿಲ್ 1 ಇಂದ ಅಂತೂ ಕಂಪ್ಲೀಟ್ ಡೈಲಿ ಏನಾದರೂ ಒಂದು ಕ್ಲಿಕ್ ಮಾಡೋದು, ಏನಾದ್ರು ಒಂದು ವಿಡಿಯೋ ಮಾಡೋದು ಮಾಡ್ತಾನೆ ಇರ್ತೇನೆ. ನಾನು ಅದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೋತಾನೆ ಇರ್ತೇನೆ. ಸೊ ಅದ್ರ ಬೇಸ್ ಮೇಲೆ ಒಂಚೂರು ನಾಲೆಜ್ ಬರ್ಲಿರ್ತದೆ. ಈಗ ಅದನ್ನ ವಿಡಿಯೋ ಮಾಡೋದು, ಅದನ್ನ ಮೊಬೈಲ್ ಆ ಫೈಲ್ಗಳನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡೋದು, ಆ್ಯಂಡ್ ಆಲ್ಸೋ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದನ್ನ ಎಡಿಟ್ ಮಾಡಿ ಅದಕ್ಕೊಂದು ಕರೆಕ್ಟ್ ಟೈಟಲ್, ಹ್ಯಾಶ್ ಟ್ಯಾಗು, ಟ್ಯಾಗ್ಸ್ ಎಲ್ಲ ಕೊಟ್ಟು ಅದನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಳಗಡೆ ಅಪ್ಲೋಡ್ ಮಾಡೋದು, ಇದೆಲ್ಲ ಪ್ಲಾಟ್ಫಾರ್ಮ್ ಬಹಳ ನೀಟಾಗಿ ನನಗೆ ಅರ್ಥ ಆಗಿದೆ. ಸೊ ನನಗೆ ಅನ್ಸೋದೇನಂದ್ರೆ ಆ DSLRದು ಅಷ್ಟು ಆಪ್ಷನ್ಸ್ನು ನಾನು ಕಲಿಬೇಕು, ಅದೊಂದು ನಂಗೆ ಆಸೆ ಭಾಳ ಅದ. ಬಟ್ ಭಾಳ ಕನ್ಫ್ಯೂಷನ್ ಟಾಪಿಕ್ ಅದ ಅದು. ಸೊ ಅದು ಎಷ್ಟು ಅರ್ಥ ಮಾಡ್ಕೊಂಡ್ರೆ ಅದು ಬರೋದೇ ಇಲ್ಲ, ಅಂತ ಕನ್ಫ್ಯೂಷನ್ ಟಾಪಿಕ್ ಅದು DSLR ಕ್ಯಾಮ್ರಾ ಅನ್ನೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಕಲೀಲಿಕ್ಕೆ ನೋಡ್ಬೇಕದು ಎಲ್ಲಿವರೆಗೂ ಹೋಗುತ್ತೆ ಅಂತ. DSLR ಕ್ಯಾಮ್ರಾ ಬಗ್ಗೆ ಗೊತ್ತಿದ್ದವರು ಯಾವ್ದಾದ್ರು ಒಂದು ಇದನ್ನ ಕಮೆಂಟ್ ಮಾಡ್ರಿ ನಂಗೆ, ಅದ್ರ ಬಗ್ಗೆ ಏನಾದ್ರು ಒಂದು ಸ್ಪೆಸಿಫಿಕ್ಸ್ ಒಂದು ಪಾಯಿಂಟ್ನ ಕಮೆಂಟ್ ಮಾಡ್ರಿ ನೋಡಂತ. ಅದ್ರ ಬೇಸ್ ಒಳಗೂ ನಾನು ಕಲಿಯೋದ್ರ ಬಗ್ಗೆ ಫಾಲೋ ಅಪ್ ಮಾಡ್ತೇನೆ. ಆ್ಯಂಡ್ ಆಲ್ಸೋ ನಮ್ಮ ರಾಣೆಬೆನ್ನೂರೊಳಗೆ ಕೆಲವೊಂದು ಶೋರೂಮ್ ಇಲ್ಲ. ಏನಾರ ಆಯ್ತು ಅಂದ ತಕ್ಷಣ ಸಡನ್ಲಿ ಹೋಗಿ ತೋರಿಸಿ ಅದನ್ನ ಅಲ್ಲಿ ಸರ್ವಿಸ್ ಸೆಂಟರ್ ಕೊಟ್ಟು ಅಥವಾ ಅವರಿಂದ ನಾಲೆಜ್ ತಗೊಳ್ಳೋದಂತಿಲ್ಲ. ಬಟ್ ದಾವಣಗೆರೆ ಒಳಗೆ ಮಂಜುನಾಥ್ ಅಂತಿದ್ದಾರೆ, ನಾವು ಅವ್ರನ್ನ ತೋರಿಸ್ಲಿಕ್ಕೆ ಆಗಲ್ಲ ವಿಡಿಯೋದೊಳಗೆ. ಯಾಕಂದ್ರೆ ಈಗ ಹೋದ ತಕ್ಷಣ ಮೊಬೈಲ್ ಎಂಗೇಜ್ ಆಗ್ಬಿಡ್ತಾವೆ. ಅವ್ರು ಪಟ ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಅದನ್ನ ಫೈಲ್ ಟ್ರಾನ್ಸ್ಫರಿಂಗ್ ಒಂದು ಪ್ರೊಸೀಜರ್ ಸ್ಟಾರ್ಟ್ ಆಗ್ಬಿಡ್ತು. ಫೈಲ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಮೊಬೈಲ್ ಯೂಸ್ ಮಾಡ್ಬಿಟ್ರೆ ಜಸ್ಟ್ ನಿಕಾನ್ ಬಾಜು ಕ್ಯಾಮ್ರಾ ಬಾಜುಕ್ ಇಟ್ಕೊಂಡು ಊರಿಗೆ ತೊಗೊಂಡು ಹೋಗ್ರಿ ಅಂದ್ರು. ಅಲ್ಲಿ ಮತ್ತೆ ನಮ್ಮ ಕೋಬ್ರದರ್ನ ಬೆಟ್ಟ ಗೊತ್ತಿತ್ತು. ಅವ್ರು ಮಾತ್ರ ನಂಗೆ ಭಾಳ ಹೆಲ್ಪ್ ಮಾಡ್ಯಾರ. ಆ್ಯಕ್ಚುಲಿ ಮಂಜುನಾಥ್ ಅವ್ರನ್ನ ನೆನೆಸ್ಬೇಕು ನಾನು. ನನಗೆ ಓವರ್ ಆಲ್ ವಿಡಿಯೋ ಕಾಲ್ ಒಳಗಡೆ ಯಾವ ಥರ ಫೈಲ್ ಟ್ರಾನ್ಸ್ಫರ್ ಮಾಡೋದು, ಅಥವಾ ಅದು ISO ಅಪಾರ್ಚರ್ ಏನಾರ ಹೆಚ್ಚು ಕಮ್ಮಿ ಆದಾಗ ಅದನ್ನ ಹೆಂಗೆ ಮತ್ತೆ ಕರೆಕ್ಟಾಗಿ ಇಟ್ಕೊಳ್ಳೋದು, ಆ ಲೈಟಿಂಗ್ಸನ್ನ ಹೆಂಗೆ ಮ್ಯಾನೇಜ್ ಮಾಡೋದು, ಆ ಮೈಕ್ ಇರ್ತದಲ್ಲ ಆ ಮೈಕ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಇದನ್ನೆಲ್ಲ ಭಾಳ ಬೆಸ್ಟ್ ಒಂದು ವೇದೊಳಗೆ ನನಗೆ ಅರ್ಥ ಮಾಡ್ತಾರೆ. ಅದನ್ನ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ರೋಡ್ ಸೈಡ್ ಸಂಸ್ಥೆ ಒಳಗೆ ಎಷ್ಟು ನಾಲೆಜ್ ತೊಗೊಂಡಿದ್ನಲ್ಲ ಅದಕ್ಕಿಂತ ಹೆಚ್ಚು ನಾಲೆಜ್ ಇವರಿಂದ ತೊಗೊಂಡೆ ನಾನು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಮಂಜುನಾಥ್ ಸರ್ ಫ್ರಮ್ ದಾವಣಗೆರೆ ಕೆನಾನ್ ಬ್ರಾಂಚ್. ಇನ್ನು ಈ DSLR ಬಗ್ಗೆ ಅಂತೂ ಇಷ್ಟು ಹೇಳಿದೆ. ಇನ್ನು DSLR ಹೊರತುಪಡಿಸಿ ಇನ್ನೊಂದು ಟೂಲ್ ಬಂದದ, ಇನ್ನೊಂದು ಪ್ರಾಡಕ್ಟ್ ಬಂದದ. ಅದು ಏನಂತ ಗೊತ್ತಿರ್ಬೋದು ನಿಮ್ಗೆ, DJ Osmo 4 ಅಂತದ್ದು. ಜಸ್ಟ್ ಹಿಂಗೆ ಒಂದು ಹಿಡ್ಕೊಳ್ಳೋ ಅಂಥದ್ದು. ಅದು ಒಂದು ಪರ್ಮನೆಂಟ್ ಮಾರ್ಕರ್ ನೋಡಿರಲ್ಲ ನೀವು, ಆ ಸೈಜ್ ಒಳಗಡೆ ಇರ್ತದ. ಪೆನ್ನಿಗಿಂತ ಒಂಚೂರು ದಪ್ಪ ಇರ್ತದೆ, ಆ ಸೈಜ್ ಒಳಗೆ ಇರ್ತದೆ. ನಮ್ಮಂಥ ಬ್ಲಾಗರ್ಸ್ ಎಲ್ಲಿ ಬೇಕಾದ್ರೂ ಒಯ್ಬೋದು. ತುಂಬ ಜನ ಬ್ಲಾಗರ್ ಅದ್ರ ಬಗ್ಗೆ ವಿಡಿಯೋ ಮಾಡ್ಯಾರ, ನಿಮ್ಗೆ ಅದನ್ನೆಲ್ಲ ನೋಡಿರ್ತೀರಿ ನೀವು. ಸೊ ನನಗೂ ಅದನ್ನ ನೋಡಿ, ನಾನು ಒಂದು 2-3 ವಿಡಿಯೋಸ್ ನೋಡೀನಿ. ಬಟ್ ಅದನ್ನ ತೊಗೊಳ್ಳಿಕ್ಕೆ ನನಗೊಂಚೂರು ಕಸಿಬಿಸಿ ಅನ್ನಿಸ್ಲಿಕ್ಕೆ. ಯಾಕಂದ್ರೆ ಒಂದು ಅದರ ಕಾಸ್ಟ್ ನಿಯರ್ಲಿ 70,000 ಇನ್ಕ್ಲೂಡಿಂಗ್ ಮೈಕ್ ಆ್ಯಂಡ್ ಲಿಟ್ಲ್ ಬಿಟ್ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ಗಳು ಎಲ್ಲ ಸೇರಿ 70K ಅವ್ರಿಗೂ ಹೇಳಿಕತ್ತಾರ ಅವ್ರು. ಇನ್ನೂ ಒಂದೇನಂದ್ರೆ ಅದು ಕ್ಲಾರಿಟಿ ಮಾತ್ರ 100% ಕ್ಲಾರಿಟಿ. DSLR ಒಳಗೆ ಏನು ಕ್ಲಾರಿಟಿ ಬರುತ್ತೋ ಅದಕ್ಕಿಂತ ಪ್ಲಸ್ ಕ್ವಾಲಿಟಿ ಅದ್ರೊಳಗೆ ಬರ್ತದಂತ. ಯಾವುದು DJ Osmo 4 ಒಳಗೆ. Osmo 3 40,000 ಸಮಥಿಂಗ್ ಏನೋ ಅದ. ಅದ್ರ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ Osmo 4 ಅಂತಂದು. ಈಗ ಅದನ್ನ ವಿಚಾರ ಮಾಡ್ಲಿಕ್ಕೆ. ಸೊ ಅದಂತ ಇದ್ರ ಬಗ್ಗೆ ಗೊತ್ತಿದ್ದವ್ರು ಯಾರು ಇದ್ರೆ ಕಮೆಂಟ್ ಮಾಡ್ರಿ. ನಾನು ಅದನ್ನ ತೊಗೋಬೇಕು ಅನ್ಕೊಂಡೇನು ತೊಗೊಳ್ಳೇಬೇಡ. ಈಗ ಸದ್ಯಕ್ಕೆ ನನ್ನ ವ್ಲಾಗ್ಗಳು ಹೋಗ್ತಿರುವಂಥದ್ದು ಮೊಬೈಲ್ ಒಳಗಡೆ. ಬಟ್ ನನಗೆ ಯೂಟ್ಯೂಬ್ ಒಳಗೆ ಒಬ್ರು ಗುರುಗಳಿದ್ದಾರೆ. ಅವ್ರು ಏನು ಹೇಳಿದ್ರು ಅಂದ್ರೆ, ನಿಮ್ಮ ವ್ಲಾಗ್ಸ್ಗಳು ಕಂಟೆಂಟ್ಗಳದ ಭಾಳ ಚಲೋ ಬರಬೇಕು, ಬಟ್ ನೀವು ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಿ. ಸೊ ಕ್ವಾಲಿಟಿ ಬೇಸ್ ಮೇಲೆ ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರ್ತಾರೆ. ಸೊ ಅದರ ರಿಲೇಟೆಡ್ ನಾನು ಇದನ್ನ ಯೋಚನೆ ಮಾಡಿದ್ದೀನಿ. ಸೊ DJ Osmo 4 ಯಾರಾದ್ರೂ ಯೂಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ, ಅಥವಾ ಕಮೆಂಟ್ ಒಳಗಡೆ ನಿಮ್ದು ನಂಬರ್ ಇದ್ರೆ ಹಾಕ್ರಿ. ನಾನು ನಿಮ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋತೀನಿ. ಸೊ ನೆಕ್ಸ್ಟ್ ಅದನ್ನ ತಗೊಂಡ್ರೆ ಇನ್ನಷ್ಟು ಕ್ಲಿಯರಿಟಿ ಆಗುತ್ತೆ ಅನ್ನೋದೊಂದು ಆಪ್ಷನ್. ಆ್ಯಂಡ್ ಆಲ್ಸೋ ಈ ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟ್ ಏನದ, ನಾನು ಯೂಟ್ಯೂಬಿಂದನೇ ಕಲಿತು ಯೂಟ್ಯೂಬ್ ಮಾಡ್ಲಿಕ್ಕೆ. ಯೂಟ್ಯೂಬಿಂದನೂ ನಾನು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ಸ್ಗಳನ್ನ ತೊಗೊಂಡಿದ್ದು. ಸೊ ಅದು ನನ್ನ ಯೂಟ್ಯೂಬ್ ಚಾನಲ್ನಾಗ ಹಂಚ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ತೊಗೊಂಡ್ರೆ ಇನ್ಫಾರ್ಮೇಶನ್, ನಾನು ಕೊಡ್ತಿರೋ ಇನ್ಫಾರ್ಮೇಶನ್ ಇನ್ನೊಬ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಆ್ಯಂಡ್ ಆಲ್ಸೋ ಇನ್ನೊಬ್ರಿಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇರ್ತದೆ, ಅದು ನನಗೆ ಗೊತ್ತಿರೋದಿಲ್ಲ. ಸೊ ಆ ಬೇಸ್ ಮೇಲೆ ಇದನ್ನ ಅರ್ಥ ಮಾಡ್ಕೊಳ್ತೀನಿ. ಸೊ ನೋಡ್ಬೇಕು ಯಾವ್ಯಾವ ವಿಷಯ ಬಗ್ಗೆ ಇದ್ರ ಬಗ್ಗೆ ಮಾಡ್ಬೇಕು ಅನಿಸ್ತದ ಅನ್ನೋದನ್ನ ನೆಕ್ಸ್ಟ್ ವಿಚಾರ ಮಾಡ್ಕೊತ ಹೋಗ್ಬೇಕು.
ಗೈಸ್ ಇದು ತುಂಗಭದ್ರಾ ರಿವರು. ಆ ಕಡೆ ಮೇ ಬಿ ನಿಮಗೆ ಕಾಣ್ಲಿಕ್ಕಿಲ್ಲ ಅನ್ನಿಸ್ತದೆ. ಹಾಂ ಅಲ್ಲಿ ಕಾಣ್ಲಿತ್ತದ ನೋಡ್ರಿ, ವಿಂಡೋ ಆ ಕಡೆ ಕಾಣ್ಲಿತ್ತಲ್ಲ, ಅದು ತುಂಗಭದ್ರಾ ರಿವರು. ಸೊ ಇದು ಅದರ ಬ್ರಿಡ್ಜ್. ಮುಂಚೆ ಆ ಕಡೆ ಅಲ್ಲೆಲ್ಲೋ ಸಣ್ಣ ಬ್ರಿಡ್ಜ್ ಇತ್ತು. ಇದು ರೀಸೆಂಟ್ಲಿ ಮೀನ್ಸ್ ಒಂದು 5-10 ಇಯರ್ಸ್ ಆಯ್ತು ಅನ್ನಿಸ್ತದೆ. ಆವಾಗ ಇದನ್ನು ಮಾಡಿರೋದು. ತುಂಗಭದ್ರಾ ಬ್ರಿಡ್ಜ್ ಮೇಲೆ ನಾನೀಗ ಹೊಂಟೇನಿ. ಇದು ದಾವಣಗೆರೆಯಿಂದ ರಾಣೆಬೆನ್ನೂರಿಗೆ ಹೊಂಟಾಗ ನಡು ಬರೋವಂಥ ಚಳಗೇರಿ ಟೋಲ್ ಇದು. ಸೊ ಇದು ನಾನು ಟೋಲ್ ವಿಚಾರದಾಗ ಏನು ಮಾಡ್ಬಿಟ್ಟಿನಿ ಅಂದ್ರೆ ವರ್ಷದ 3,500 ರೂಪಾಯಿ ಕಟ್ಬಿಟ್ಟಿನಿ. ಅಂದ್ರೆ ಐ ಮೀನ್ ಒಂದ್ಸರಿ ಕಟ್ಟಾದ್ರೆ ಒಂದ್ಸರಿ ಹೋದ್ರೆ 10-15 ರೂಪಾಯಿ ಕಟ್ಟಾಗ್ತದೆ. ಇಷ್ಟು ಅಂತ ಅವ ಇಷ್ಟು ಟ್ರಿಪ್ ಅಂತವ. ಅಂದ್ರೆ ಒಂದ್ಸರಿ ಪಾಸ್ ಆದ್ರೆ ಹಿಂಗೆ 1 ಟ್ರಿಪ್ ಅಂತ ಲೆಕ್ಕ. ಆ ಥರ 300 ಟ್ರಿಪ್ಪು 200-250 ಟ್ರಿಪ್ ಏನೋ ಅದು ಸಮಥಿಂಗ್ ಆಫರ್ ಒಳಗೆ ಅದನ್ನು ತೊಗೊಂಡಿದ್ದೆ ಅದು. ಸೊ ಅದ್ರ ಬೇಸ್ ಮೇಲೆ ಈಗ ನಂದು ಹ್ಯಾಶ್ಟ್ಯಾಗ್ ನಡೀಲಿಕ್ಕತ್ತದ. ಗೈಸ್ ಕ್ಯಾಮ್ರಾ ರಿಪೇರಿ ಆದಂಥ ಖುಷಿಗೆ ನನ್ನ ವೈಫ್ ಚಹಾ ಮಾಡ್ಲಿಕ್ಕತ್ತಾಳ. ಸೊ ಅದು ಏಲಕ್ಕಿ ಹಾಕಿದ ಚಹಾ. ಚಸ್ಮಾ ಯಾಕೆ ಹಾಕೊಂಡು ಹಾಕೋ ಇಲ್ಲ? ಸೂಪರ್. ಆ ಬ್ಯಾಕ್ಗ್ರೌಂಡ್ ನೋಡಲ್ ಬಟ್ಟಿದ ಒಂದು ಸೆಟ್ ಹಾಕ್ದಂಗ ಅದ. ಇವ ಚಸ್ಮಾ ಹಾಕೊಂಡಿದ್ದಕ್ಕೂ ಆ ಬ್ಯಾಕ್ಗ್ರೌಂಡ್ ಅದೇ ಅದೊಂಥರ ಸೆಟ್ ಹಾಕ್ದಂಗ ಆ ಶೂಸ್ ಇನ್ನೂ ಬರಂಗಿಲ್ಲ, ಆಲ್ರೆಡಿ ಹಾಕೊಳ್ಳಿತ್ತ ನಾವು. ಮಾಡ್ಲಿತ್ತವ ನೀನು ಹ್ಞೂ ತಗೋ ಸಮಿತಾ. ಗೈಸ್ ಇವತ್ತು ಹೇಳಿದ್ದೆ ನಾನು ಯಾವ ವಿಚಾರಕ್ಕೋಸ್ಕರ ದಾವಣಗೆರೆ ಹೋಗಿದ್ದೆ ಅಂತ, ಬಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದೇ DSLR ಕ್ಯಾಮ್ ಒಂದು ಸಣ್ಣ ಪ್ರಾಬ್ಲಮ್ ನನ್ನನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಯ್ತು. ಅನಿವಾರ್ಯ, ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅನಿವಾರ್ಯವಾಗಿತ್ತು. ಯಾಕಂದ್ರೆ ಇದರಲ್ಲಿಗಿರೋ ಫೈಲ್ಗಳು ಅಲ್ಲಿ ಟ್ರಾನ್ಸ್ಫರ್ ಆಗ್ತಿರ್ಲಿಲ್ಲ. ಸೊ ಬೆಳಿಗ್ಗೆ ಇದರಿಂದನೇ ಒಂದು ಆ್ಯಡ್ ಶೂಟ್ ಮಾಡಿದ್ದೆ ನಾನು. ಸೊ ಫೈಲ್ ಮೊಬೈಲ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಎಡಿಟ್ ಮಾಡ್ಲಿಕ್ಕಾಗಲ್ಲ, ಅಪ್ಲೋಡ್ ಮಾಡ್ಲಿಕ್ಕಾಗಲ್ಲ. ಸೊ ಒಂದಕ್ಕೊಂದು ಪ್ರಾಬ್ಲಮ್ ಇರ್ತವೆ ಅಂತ ಹೇಳ್ಬಿಟ್ಟು ನಿಂತ ಕಾಲ ಮೇಲೆ ನಾನು ದಾವಣಗೆರೆಗೆ ಹೋದೆ. ಇದನ್ನ ಸರಿ ಮಾಡಿಸಿದೆ. ಏನೂ ಪ್ರಾಬ್ಲಮ್ ಆಗಿದ್ದಲ್ಲ, ಸಿಂಗಲ್ ಪ್ರಾಬ್ಲಮ್ ಆಗಿಲ್ಲ. ಮೊಬೈಲ್ನಾಗ ಇರ್ತಕ್ಕಂಥ ಕೆನಾನ್ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ಅಪ್ಗ್ರೇಡೆಡ್ ಕೆನಾನ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡೆ. ಅವರೇ ಮಾಡಿಕೊಟ್ರು ಮಾಡಿ ಇಮ್ಮಿಡಿಯೇಟಾಗಿ ಫೈಲ್ ಟ್ರಾನ್ಸ್ಫರ್ ಆಯಿತು. ಹಾಫ್ ಆನ್ ಅವರ್ಗಡೆ ಎಲ್ಲ 68 ವಿಡಿಯೋಸ್ಗಳು ಇದಕ್ಕೆ ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಆದವು. ಇನ್ನು ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ಹೊಸ ವಿಚಾರದೊಂದಿಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.